ಬ್ರೇಕ್ಫಾಸ್ಟ್ ಕರೆದಿದ್ದಾರೆ, ಅಲ್ಲಿ ಹೋಗ್ತಾ ಇದೀವಿ. ಏನ್ ಸರ್ ಇವತ್ತು ನಿರೀಕ್ಷೆಗಳು ಏನ್ ಸರ್? ಯಾಕಂದ್ರೆ ಇವತ್ತು ಮಾತಾಡ್ತಾ ಇದ್ದಾರೆ, ಅಲ್ಲಿ ಗೊತ್ತಿಲ್ಲ, ಅಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಬ್ರೇಕ್ಫಾಸ್ಟ್ ಕರೆದಿದ್ದಾರೆ, ಬ್ರೇಕ್ಫಾಸ್ಟ್ ಮಾಡಿದಾಗ ಏನು ಹೇಳ್ತಾರೋ ಅವ್ರು ಹೇಳಿದ್ಮೇಲೆ ನಿಮ್ಗೆ ತಿಳಿಸ್ತೀನಿ. ನಿಮ್ಮ ಕೆಲವು ಎಚ್ ಕೆ ಪಾಟೀಲ್ ಅವರು ಕೂಡ ಹೇಳಿದ್ರು ಸರ್, ಸಿಎಂ ಅವರು ರಾಜೀನಾಮೆ ಕೊಡ್ತಿದ್ದಾರೆ ಅಂತ. ಇಲ್ಲ, ಅದು ಏನು ಗೊತ್ತಿಲ್ಲ. ಬ್ರೇಕ್ಫಾಸ್ಟ್ ಕರೆದಿದ್ದಾರೆ, ಅಲ್ಲಿ ಮಾತಾಡ್ತೀವಿ. ಸರ್ ರಾಜ್ಯಪಾಲರು ಕೂಡ ಇಲ್ಲ, ಇವತ್ತು ಸಿಗ್ತಾ ಇಲ್ಲ, ಅದೆಲ್ಲ ಮಾತಾಡ್ತೀವಿ ಅಲ್ಲಿ. ರಾಜ್ಯದ ಜನಕ್ಕೆ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯನ ಕೋರಕ್ಕೆ ಬಯಸ್ತೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಭಗವಂತ ಅಂತ ಅಲ್ಲಂತ ಪ್ರಾರ್ಥನೆ ಮಾಡ್ತೀನಿ. ಸರ್, ಈ ಹಬ್ಬದ ಸಮಯದಲ್ಲಿ ಮತ್ತೆ ನಿಮ್ಗೇನಾದ್ರು ಸಿಹಿ ಸುದ್ದಿ ಸಿಗೋದು ಡಿಸಿಎಂ ಇಲ್ಲ, ಏನೇನು ಗೊತ್ತಿಲ್ಲ. ಈಗ CM ಕರೆದವ್ರೆ ಎಲ್ಲ ಸಚಿವರನ್ನ. ಈಗ CM ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಕರೆದಿದ್ದಾರೆ. ಈಗ ನನಗೂ 2-3 ಫೋನ್ ಬಂದಿತ್ತು, ಹಾಗಾಗಿ ಹಡಾವಡಿಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಆ ಮೀಟಿಂಗ್ ಆದಮೇಲೆ ಏನಂತ ಗೊತ್ತಾಗ್ತದೆ. ಈಗ ಸದ್ಯಕ್ಕೆ ಏನಂತ ಗೊತ್ತಿಲ್ಲ. ಸರ್, ಮನುಷ್ಯಂದ್ರೆ ಎಲ್ರಿಗೂ ಆಸೆ ಇರುತ್ತೆ, ನಿಮಗೂ ಕೂಡ ಸ್ಥಾನಮಾನ ಕೊಟ್ಟರೆ ತಗೊಳ್ಳುವಂಥ ಇಂಗಿತ ಇದೆಯಾ ಅಂತ ಹೇಳಿ. ಈಗ ಆ ಥರ ಚರ್ಚೆನೇ ಇಲ್ಲಲ್ಲ. ಈಗ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಈಗ ಮೀಟಿಂಗ್ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ಏನಕ್ಕೆ ಮೀಟಿಂಗ್ ಕರೆದವ್ರು ಅಂತ ಹೇಳ್ಬಿಟ್ಟು. ಯಾರಿಗೂ ಗೊತ್ತಿಲ್ಲ. ನಾನು ಭಾಳಷ್ಟು ಜನ ಸಚಿವರು, ಮಂತ್ರಿ, ಸ್ನೇಹಿತರಿಗೂ ಮಾತಾಡಿದೆ ನಾನು. ಇಲ್ಲ, ಬರೀ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದವ್ರೆ, ಏನಂತ ಗೊತ್ತಿಲ್ಲ ಅಂತ. ನಮ್ಮ ಸ್ನೇಹಿತರಿಗೂ ಏನಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಗೊತ್ತಾದ್ಮೇಲೆ ನಿಮ್ಗೆ ತಿಳಿಸ್ತಿದ್ದ. ಒಂದು ವೇಳೆ ಅವರು DCM ಆಗಿ ಅಂತ ಹೇಳಿದ್ರೆ ಒಪ್ಕೋತೀರ ತಾವು? ಈಗ ಪಕ್ಷ ಏನು ಜವಾಬ್ದಾರಿ ತಗೊಂಡ್ರೆ ನಿಭಾಯಿಸ್ತೀವಲ್ಲ ನಾವು ಅವತ್ತಿಂದನೂ. ಸರ್, ಮತ್ತೆ ಈಗ CM ಬದಲಾವಣೆದು ಸಾಕಷ್ಟು ಚರ್ಚೆ ಆಗ್ತಿದೆ, ಆಗುತ್ತಾ? ಇಲ್ಲ, ಈಗ ಹೋದ್ಮೇಲೆ ಗೊತ್ತಾಗ್ತದೆ. ಅಲ್ಲಿ ಬನ್ನಿ, ಅಲ್ಲಿ ಹೇಳ್ತೀನಿ ನಾನು. Chief Minister has called all the ministers for a breakfast, and before he submits the resignation, we want to thank all the ministers for their cooperation and things like that. That's why he has called breakfast meeting. So will we be seeing Siddaramaiah sir now moving to national politics, sir, as a Rajya Sabha member there? Because as a senior party member from a party, sir, of course you would have a message about it as well. And the role that he has played as a OBC leader as well, sir. Is the community ready for it? But firstly, will we see him in the national politics? This is all these decisions have to be taken by the High Command. At this point of time, I am not aware whether he was offered a position in Delhi. It is up to the High Command. But sir, when is vote taking ceremony expected? When is vote taking ceremony expected? Sir, our senior leaders. ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಇನ್ನೊಂದು ಅರ್ಧ ಗಂಟೆ ಎಲ್ಲ ಗೊತ್ತಾಗುತ್ತೆ. ಆದ್ರೆ CM ವಿಚಾರಕ್ಕೆ ಬಂದಾಗ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬರುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಸತೀಶ್ ಹೇಳಿದ್ರು. ಹೌದೌದು, ಈಗಷ್ಟೇ ಹೇಳಿದ್ರು. ಕೇಳ್ತೀನಿ, ಈಗ ಸಿಗ್ತಾರಲ್ಲಿ ಕೇಳ್ತೀನಿ. CM ರಿಸೈನ್ ಮಾಡ್ತಾರಾ ಸರ್? Sir, as a senior leader, sir, our senior leaders from the party ready to send Siddaramaiah to national politics, sir, because party would require him in the national. Sir, when is CM vote taking ceremony expected? That will be decided later. And sir, when is it expected likely? Tomorrow or day after? So last question, you see, sir, if at all the OBC community, how are they going to react to it if Siddaramaiah has been made to step down? And also Dalit community. What kind of a repercussion would it see on the ground, sir? You know it better, you have sensed the pulse, sir. So just wait and see. Sir, also Dalit community, please. Especially. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.